ನನ್ನ ಸಹೋದ್ಯೋಗಿ ದೆಹಲಿಯಿಂದ ದಂಡೇಶ್ ಬುಕ್ಕನಕೆರೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತಾಡಿದ್ರು. ಇದು ನ್ಯೂಸ್ 18ನ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಹಾಗಾದ್ರೆ ಏನ್ ಮಾತಾಡಿದ್ರು ಬನ್ನಿ ನೋಡಿ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಈಗ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಷಯ ತಡ ಆಗ್ತಿದೆ, ಯಾಕೆ? ತಡ ಏನಿಲ್ಲ, ನಮ್ಮ ಹೈಕಮಾಂಡ್ ಅವರು ನಮ್ಗೆ ಯಾವಾಗ ಚೀಟಿ ಕೊಡ್ತಾರೆ ಹಾಗೆ ನಾವು ಅಲ್ಲೇ ಒಂದು 5 ದಿನ ಆಗಿದೆ ನಾವು ಪ್ಯಾನಲ್ ಎಲ್ಲ ಕೊಟ್ಟು ಪ್ರತಿ ಸಮಾಜದಲ್ಲೂ 3-4 ಜನ ಕೊಟ್ಟಿದ್ದೀವಿ. ಯಾವ ಟೈಮಲ್ಲಿ ಯಾರು ಕೊಡಬೇಕು ಅಂತ ಕೊಡ್ತಾರೆ ಅಷ್ಟೇ. ಮತ್ತೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಅಂತ ನೀವು ಹೇಳ್ತಿದ್ರು, ಮತ್ತೆ ಇಲ್ಲಿ ಡೆಲ್ಲಿಗೆ ಬರ್ತಿರೋ ಸಂಖ್ಯೆಗಳು ನೋಡ್ತಿದ್ರೆ ನಮಗೂ ಗೊತ್ತಾಗ್ತಾ ಇದೆ. ಏನಾದರೂ ಗೊಂದಲ ಆಗ್ತಿದೆಯಾ? ಗೊಂದಲ ಏನಿಲ್ಲ ರೀ, ಕೇಳೋದ್ರಲ್ಲಿ ತಪ್ಪೇನಿದೆ. ಭಾಳ ಜನ ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡಿದವರು ಇದ್ದಾರೆ, ದುಡ್ದವ್ರು ಇದ್ದಾರೆ, ಕೆಲವು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗಳಿದೆ, ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ, ಅಂಥವನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನಾವು. ಸೊ ಹಂಗೆ ಕೇಳ್ತಾರೆ, ತಪ್ಪೇನಿಲ್ಲ. ಈಗ ನೀವು 2 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಇಷ್ಟೊಂದು ಸಮಯ ತಗೋತಿದ್ರಿ, 224 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ನೆಕ್ಸ್ಟ್ ಹೆಂಗೆ ಅಂತ? ನಮ್ದು ಮಾತ್ರ ಮಾತಾಡ್ತಿದ್ದಾರೆ, ನೀವು ಯಾಕೆ ದಳದ ಯಾಕೆ ಮಾತಾಡ್ತಾ ಇಲ್ಲ, ಬಿಜೆಪಿಗೆ ಯಾಕೆ ಮಾತಾಡ್ತಾ ಇಲ್ಲ? ದಳದ ಲೀಡರ್ ಸಿಕ್ಕೋದು ಅವ್ರ ಜೊತೆಗೆ ಮಾತಾಡೋಣ. ನೀವು ಹೇಳಿ. ನಮ್ದೇನಿಲ್ಲ, ನಾವು ವಿ ಆರ್ ವೆರಿ ಕ್ಲಿಯರ್. ನಾವು ಆಗಲೇ ಕೊಟ್ಟಿದ್ದೀವಿ. ನಾವು ಬೇರೆ ಪಾರ್ಟಿಯವರೆಲ್ಲ ಏನೇನು ಮಾಡ್ತಾರೆ ಅಂತ ನಮ್ದು ಲೆಕ್ಕಾಚಾರ ಇತ್ತು, ನೋಡೋಣ. ಬೇರೆ ಪಾರ್ಟಿ ಅಭ್ಯರ್ಥಿಗಳು ನೋಡ್ಕೊಂಡು ನೀವು ಆಯ್ಕೆ ಮಾಡ್ತೀರಾ? ಅಲ್ಲ, ಹೇಳಿದ್ದು ನಮ್ದು ಪೊಲಿಟಿಕಲ್ ಸ್ಟ್ರಾಟಜಿ ಇರ್ತದಲ್ಲ. ಮತ್ತೆ ಕೆಲವು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿಗೆ ಅವಕಾಶ ಕೊಡಬೇಕು ಈ ಸಲ ಅನ್ನುವಂಥ ಮಾತಿದೆ. ಫಾರ್ ಎಕ್ಸಾಂಪಲ್, ಅಪ್ಪರ್ ಹೌಸಲ್ಲಿ ವಿಮನ್ ರೆಪ್ರೆಸೆಂಟೇಷನ್ ಇಲ್ಲ, ಕ್ರಿಶ್ಚಿಯನ್ ರೆಪ್ರೆಸೆಂಟೇಷನ್ ಇಲ್ಲ. ಕ್ರಿಶ್ಚಿಯನ್ ರೆಪ್ರೆಸೆಂಟೇಟಿವ್ KJ ಜಾರ್ಜ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಆ ಥರದ್ದು ಏನಾದರೂ ಪರ್ಟಿಕ್ಯುಲರ್ ಆಗಿ ನೀವು ಹೋಗ್ತಿದ್ದೀರಾ? ಏನಿಲ್ಲ, ನಮ್ಗೆ ಒಳ್ಳೆ ಕಾರ್ಯಕರ್ತರು ಇರಬೇಕು ಫಸ್ಟು, ಜೊತೆಗೆ ಎಲ್ಲ ಸಾಮಾಜಿಕ ನ್ಯಾಯ ಇರಬೇಕು, ಜೊತೆಗೆ ಪಕ್ಷಕ್ಕೆ ಒಂದು ಆಸ್ತಿಯಾಗಿ ಉಳ್ಕೋಬೇಕು. ಫಸ್ಟ್ ಪಕ್ಷಕ್ಕೆ ಆಸ್ತಿಯಾಗಿ ಉಳ್ಕೋಬೇಕು ಅಂತ ಯಾಕೆ ಹೇಳ್ತಿದ್ರಿ? ಕಳೆದ ಬಾರಿ ನೀವು KC ರಾಮಮೂರ್ತಿ ಅವ್ರನ್ನ ತಗೊಂಡ್ಬಂದಿದ್ರಿ ರಾಜ್ಯಸಭೆಗೆ, ಅವ್ರು ಹೋದ್ರು ಅಂತನಾ? ಯಾವ ಕಂಟೆಸ್ಟಲ್ಲಿ ನೀವು ಹಂಗೆ ಮಾತಾಡ್ತಿದ್ರಿ? ಅದು ನಮ್ಮ ಓಟ್ ಇರಲಿಲ್ಲ, ಬೇರೆ ಓಟ್ ನಮ್ಗೆ ಬೇಕಾಗಿತ್ತು. ರಾಮಮೂರ್ತಿ ಬೇರೆ ಪಾರ್ಟಿಯಿಂದ ನಮಗೆ ಓಟು ಸುಮಾರು 10-12 ಓಟ್ ಶಾರ್ಟೇಜ್ ಇತ್ತು, ಅದಕ್ಕೆ ಬೇಕಾಗಿತ್ತು. ಅದಕ್ಕೆ ಸಕ್ಸಸ್ ಆದ ಆ ಟೈಮಲ್ಲಿ ಅಷ್ಟೇ. ಓಕೆ, ಯಾವಾಗ ಆಯ್ಕೆ ಆಗ್ಬೋದು ಅಭ್ಯರ್ಥಿಗಳ ಆಯ್ಕೆ? ಇವತ್ತು ಸಾಯಂಕಾಲದೊಳಗೆ. ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆ ಅದು ಲೇಟ್ ಆಗ್ತದೆ. ಅದು ಈಗ ಒಂದು ಸ್ಥಾನ ಮಾತ್ರ ನೀವು ಕಾಂಗ್ರೆಸ್ ಗೆಲ್ಬೋದು, ಮತ್ತೊಂದಷ್ಟು ಹೆಚ್ಚುವರಿ ಮತಗಳು ಉಳ್ಕೊಳ್ತವೆ. ಅದನ್ನ ಏನು ಮಾಡ್ತೀರಿ? ಲಾಸ್ಟ್ ಟೈಮ್ ನೀವು JDS ಸಪೋರ್ಟ್ ಮಾಡಿದ್ರಿ, ಈ ಸಲ JDS ಇಂದ ಸಪೋರ್ಟ್ ತಗೊಳ್ತೀರಾ ಅಥವಾ ಬೇರೆ ಏನು ಮಾಡ್ತೀರಿ? ನೋಡಪ್ಪ, ನಮ್ಮದು ಓಪನ್ ಮೈಂಡ್ ಇದೆ. ನಮಗೆ ನಮ್ಮ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸು, ಸೆಕ್ಯುಲರ್ ಔಟ್ಫಿಟ್ಟು, ಇವೆಲ್ಲ ಯಾರು ಇಂಡಿಪೆಂಡೆಂಟ್ ಒಳ್ಳೆ ಕ್ಯಾಂಡಿಡೇಟ್ ಬಂತು ಅಂತಂದರೆ ನಮಗೆ ಖಂಡಿತ ನಾವು ಯೋಚನೆ ಮಾಡ್ತೀವಿ. ಇನ್ನು ಕ್ಯಾಂಡಿಡೇಟ್ ಯಾರು ಅಪ್ರೋಚ್ ಮಾಡಿದ್ದಾರೆ ನಿಮಗೆ? ಭಾಳ ಜನ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ಚರ್ಚೆ ಈಗ ಸದ್ಯಕ್ಕೆ ನಮ್ಮ ಹೈಕಮಾಂಡ್ ಲೆವೆಲಲ್ಲೇ ಚರ್ಚೆ ಆಗಿಲ್ಲ. ಈ ನಡುವೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ನಾಟಕದಿಂದ ರಾಜ್ಯಸಭೆ ಕಳಿಸ್ಬೇಕು ಅನ್ನುವಂಥ ಚರ್ಚೆ ಆಗ್ತಿದೆ. ಹೈಕಮಾಂಡಲ್ಲಿ ಯಾವ ವಿಚಾರನೂ ಕೂಡ ರಾಜ್ಯಸಭಾ ವಿಚಾರದಲ್ಲಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಐ ಆಮ್ ವೆರಿ ಕ್ಲಿಯರ್, ವೆರಿ ಪರ್ಟಿಕ್ಯುಲರ್. ಒಳ್ಳೆ ಸೀನಿಯರ್ ಲೀಡರ್ಸ್ ಇದ್ದಾರೆ, ಏನು ಬೇಕಾದ್ರೂ ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಭಿನ್ನಮತದ ಕಾರಣಕ್ಕೋಸ್ಕರ ತಡ ಆಗ್ತಿದೆಯಾ? ನೋಡ್ರಿ, ಯಾರ ಬಗ್ಗೆನೂ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯ ಈಸ್ ಎ ಲೀಡರ್, ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ನನ್ನ ಮಂತ್ರಿ ಮಾಡದೆ ಹೋದಾಗೆ ನಾನು ಭಿನ್ನಾಭಿಪ್ರಾಯ ಮಾಡಲಿಲ್ಲ. ಈಗ ಯಾಕೆ ಭಿನ್ನಾಭಿಪ್ರಾಯ ಮಾಡಲಿ? ನಾವು ಐ ಮೀನ್ ಎ ಬೆಟರ್ ಪೊಸಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ, ನಿಮಗೆಲ್ಲ ಗೊತ್ತಿದೆ. ಅವ್ರು ಮಂತ್ರಿ ಮಾಡದೆ ಹೋದಾಗ ಏನಾದ್ರು ಒಂದು ಮಾತಾಡಿದ್ದೇನೆ ನಾನು? ಏನು ಮಾತಾಡಿಲ್ಲ ನಾನು. ಇದಕ್ಕೂ ಮೀರಿದ ಬೆಟರ್ ಪೊಸಿಷನ್ಗೆ ಹೋಗ್ಬೇಕು ಅಂದಾಗ ಆ ಥರದ ಅಂಥ ಸಂದರ್ಭ ಏನಿಲ್ಲ ನನಗೆ ಇಡೀ ದೇಶದಲ್ಲಿ ಕಾರ್ಯಕರ್ತರು, ನಾಯಕರುಗಳು ನನಗೆ ಗುರುಸ್ತಾರೆ. ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಪಾರ್ಟಿನ ಅಧಿಕಾರ ತರೋದು ಮುಖ್ಯ ಹೊರತು DK ಶಿವಕುಮಾರ್ ಅಧಿಕಾರ ಬರೋದು ಮುಖ್ಯ ಅಲ್ಲ ನನಗೆ. ಈಗ ನಾನು ನೇರವಾಗಿ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಮುಖ್ಯ ಅಲ್ವಾ? ನೋಡ್ರಿ, ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದೀರಾ. 11 ಸೀಟು ಬೈ ಎಲೆಕ್ಷನ್ ನಾವು ಸೋತ್ವಲ್ಲ, 12-15 ಸೋತ್ವಲ್ಲ, ಆಗ ಯಾರು ಮುಖ್ಯಮಂತ್ರಿ ಅಂತ ಮಾತಾಡ್ತಿರಲಿಲ್ಲ. ಈ ಪಕ್ಷನ 2 ವರ್ಷ ಹಗಲು ರಾತ್ರಿ ದುಡಿದು ನಿದ್ರೆ ಮಾಡದೆ ಪಾರ್ಟಿ ಕಟ್ಟೋದಕ್ಕೆ ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ. ಎಲ್ಲ ಸೋತ್ವಲ್ಲ ನಾವು, ನಮ್ಮ ಪಾರ್ಟಿಯಿಂದ ಎಲ್ಲ ಹೊರಟೋದ್ರಲ್ಲ, ಆಗ ಯಾರು ಮುಖ್ಯಮಂತ್ರಿ ಬೇಕು, ಮುಖ್ಯಮಂತ್ರಿ ಸುದ್ದಿನೇ ಮಾತಾಡ್ತಿಲ್ಲ. ಈಗ ಫಸ್ಟ್ ಕ್ಲಾಸ್ ಅಡುಗೆ ರೆಡಿ ಮಾಡಿದೀವಲ್ಲ, ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ. ನೀವು ಅಡುಗೆ ಮಾಡಿದ್ಮೇಲೆ ಬೇರೆ ಯಾರು ಊಟ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ನೀವು? ಹೈಕಮಾಂಡ್ ಪಾರ್ಟಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾವ ದಸ್ಕತ್ ಓದ್ತಾರೆ ಅದು
ಇನ್ನ ಬೇಕಾದ್ರೆ ನಾನು ಒಬ್ಬನೇಲಪ್ಪ ಒಂದು 15 ಜನ ಕೆಪಾಸಿಟಿ ಇದೆ. ಇಷ್ಟು ಡಿ ಕೆ ಶಿವಕುಮಾರ್ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಹರೀಶ್ ಜೊತೆ ಧನುಷ್ ಬುಕ್ಕಿಂಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರ